समझदार लोग हैं, आज के सामने कुछ बातें ತಾಲೂಕಾ ಹೋರಾಟ ಸಮಿತಿ ಕುರ್ಚಿ ವತಿಯಿಂದ ಕುರ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಬೇಕೆಂದು ಘೋಷಣೆ ಮಾಡಬೇಕೆಂದು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಕುರ್ಚಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೇವೆ. ತಮ್ಮ ಮುಖಾಂತರ ನಮ್ಮ ಮಾನ್ಯ ಘನ ಸರ್ಕಾರ, ಮುಖ್ಯಮಂತ್ರಿಯವರಿಗೆ, ಉಸ್ತುವಾರಿ ಸಚಿವರಿಗೆ, ನಮ್ಮ ಶಾಸಕರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಕುರ್ಚಿಯನ್ನು ಆದಷ್ಟು ಬೇಗನೆ ಕುರ್ಚಿ ಪಟ್ಟಣವನ್ನು ಈ ಅಧಿವೇಶನದಲ್ಲಿ ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತ ನಮ್ಮ ಇಲ್ಲಿ ಕುರ್ಚಿ, ಸುಟಟ್ಟಿ, ನಿಲ್ಜಿ, ಮೊರಬ್, ಕಮಲಾಪುರ, ಸಿದ್ದಾಪುರ, ಯಲ್ಪರಟ್ಟಿ, ಹೆಬರಟ್ಟಿ, ಗುಂಡ್ವಾ, ಶುರ್ಗೂರ್ ಸುತ್ತಮುತ್ತ ಎಲ್ಲ ಗ್ರಾಮದ ಮನವಿಯನ್ನು ನಾವು ಇವತ್ತು ಡಿಪ್ಯೂಟಿ ತಹಸೀಲ್ದಾರ್ ಮುಖಾಂತರ ಘನ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಕುರ್ಚಿ ತಾಲೂಕು ಆಗುವ ಎಲ್ಲ ಅರ್ಹತೆಗಳಿವೆ. ಇಲ್ಲಿ ನಮ್ಮ ಡಿಪ್ಯೂಟಿ ತಹಸೀಲ್ದಾರ್ ನಾಡ ಕಚೇರಿ ಇದೆ, APMC ಮಾರ್ಕೆಟ್ ಇದೆ, ಹಳೆ ಪೊಲೀಸ್ ಸ್ಟೇಷನ್ ಇದೆ, ಬ್ರಿಟಿಷ್ ಕಾಲದಿಂದ ಇರುವ ರೈಲ್ವೆ ಜಂಕ್ಷನ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ನೆಮ್ಮದಿ ಕೇಂದ್ರ ಇದೆ, ಹೆಸ್ಕಾಮ್ ಆಫೀಸ್ ಇದೆ, 220 KV ಸ್ಟೇಷನ್ ಇದೆ, ಮತ್ತು ನಮ್ಮ ಸಮುದಾಯ ಕೇಂದ್ರ ಇದೆ, ಆರೋಗ್ಯ ಸಮುದಾಯ ಕೇಂದ್ರ ಇದೆ, ವೆಟರ್ನರಿ ಹಾಸ್ಪಿಟಲ್ ಇದೆ. ಬೇರೆ ಅನೇಕ ನಮ್ಮಲ್ಲಿ 30ಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ, 3 ಪದವಿ ಕಾಲೇಜುಗಳಿವೆ, 1 ಪದವಿ ಕಾಲೇಜ್ ಇದೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 20ಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ. ಇಲ್ಲಿ ನಾವು ಆಲ್ರೆಡಿ ಡಿಪ್ಯೂಟಿ ತಹಸೀಲ್ದಾರ್ಗೆ ಆಫೀಸ್ ಮಾಡಲಿಕ್ಕೆ ಇಲ್ಲಿ 20 ಗುಂಟೆ ಜಾಗವನ್ನು 2008ರಲ್ಲಿ ಆಲ್ರೆಡಿ ಒಂದು ಗಿಫ್ಟ್ ಡೀಡ್ ಮಾಡೋನ್ನು ಕೊಟ್ಟಿದ್ದಾರೆ. ಬರುವ ದಿನಮಾನಗಳಲ್ಲಿ ಬೇರೆ ಯಾವ ಆಫೀಸ್ಗಳು, ಕಚೇರಿಗಳು, ಸರ್ಕಾರಿ ಕಚೇರಿಗಳು ಕುರ್ಚಿಯಲ್ಲಿ ಮಾಡೋಕ್ಕೆ ಬರಬೇಕು. ಅದಕ್ಕೆ ಜಾಗದ ಸವಲತ್ತು ಕೂಡ ನಾವು ಇವತ್ತು ನಮ್ಮ ಘನ ಸರ್ಕಾರ ಒಂದು ಕಮಿಟಿ ಹಾಕಿದರೆ ನಾವು 8 ದಿನದಲ್ಲಿ ಜಾಗವನ್ನು ಕೊಡಲಿಕ್ಕೆ ಕುರ್ಚಿ ಪಟ್ಟಣದ ಎಲ್ಲ ಜನರು ಸಿದ್ಧರಾಗಿದ್ದಾರೆ. ಎಲ್ಲ ಮುಖಂಡರು ಕೂಡ ಇಲ್ಲಿ ಹೇಳಿದ್ದಾರೆ, ನಾವು ಯಾವುದೇ ರೀತಿಯ ಸರ್ಕಾರಿ ಕಚೇರಿಗಳಿಗೆ ಜಾಗ ಕೂಡ ಇಲ್ಲಿ ಸೌಲಭ್ಯವನ್ನು ಮಾಡಿಕೊಡ್ತೀವಿ. ಮತ್ತು ಕುರ್ಚಿ ಒಂದು 50,000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಪಟ್ಟ ನಮ್ಮ ಪಟ್ಟಣವಾಗಿದೆ. ಸುತ್ತಮುತ್ತಲಿನ ಜನಸಂಖ್ಯೆ, ಊರಿನ ಎಲ್ಲ ಜನಸಂಖ್ಯೆ ಸೇರಿಸಿದರೆ ಇದು 1 ಲಕ್ಷಕ್ಕೆ ಸಮೀಪ ನಮ್ಮ ಎಲ್ಲ ಜನಸಂಖ್ಯೆ ಆಗುತ್ತದೆ. ಅದಕ್ಕಾಗಿ ಕುರ್ಚಿ ಪಟ್ಟಣವನ್ನು ನಮ್ಮ ಮತಕ್ಷೇತ್ರ ಕುರ್ಚಿ ಶಾಸಕರ ಮತಕ್ಷೇತ್ರ ಕುರ್ಚಿ ಪಟ್ಟಣವನ್ನಿದೆ. ಅದಕ್ಕಾಗಿ ಕುರ್ಚಿ ಪಟ್ಟಣವನ್ನು ಬೇಗನೆ ಈ ಅಧಿವೇಶನದಲ್ಲಿ ಕುರ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕಂತೂ ಘನ ಸರ್ಕಾರದಲ್ಲಿ ಕುರ್ಚಿ ಪಟ್ಟಣದ ಸುತ್ತಮುತ್ತಲಿನ ಎಲ್ಲ ಜನರ ಪರವಾಗಿ, ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ, ಎಲ್ಲರ ಪರವಾಗಿ ನಾವು ಇಲ್ಲಿ ಘನ ಸರ್ಕಾರಕ್ಕೆ ವಿನಂತಿ ಮಾಡುತ್ತೇವೆ. ಸರ್, ಈಗ ಬೆಳಗಾವಿದಾಗ ಅಧಿವೇಶನ ನಡೆದೈತಿ. ರಾಜ್ಯ ಸರ್ಕಾರಕ್ಕೆ ಏನಾದರೂ ಇಡೀ ಕರ್ನಾಟಕ ಸರ್ಕಾರ ಈಗ ಬೆಳಗಾವಿದಾಗೈತಿ, ಏನಾದರೂ ಮನವಿ ಸಲ್ಲಿಸೋರಿದ್ರಿ? ನಾವು ಘನ ಸರ್ಕಾರಕ್ಕೆ ಇವತ್ತು ಡಿಪ್ಯೂಟಿ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತು ಬುಧವಾರ ದಿನ ನಾವು ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗೆ, ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ, ರೆವಿನ್ಯೂ ಮಿನಿಸ್ಟರ್ ಅವರಿಗೆ ಎಲ್ಲರಿಗೂ ಭೇಟಿಯಾಗಿ ನಾವು ಪರ್ಸನಲಿ ಅವ್ರಿಗೂ ಕೂಡ ನಮ್ಮ ಕುರ್ಚಿ ಪಟ್ಟಣದ ಬಗ್ಗೆ ಹೇಳಿ ನಾವು ಮನವಿಯನ್ನು ಕೊಡೋದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಧನ್ಯವಾದ. ನಾವು ಬಹಳ ಚಿಕ್ಕವರು, ಇದಕ್ಕಿಂತ ಮುಂಚೆನೂ ಕೂಡ ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಕುರ್ಚಿ ತಾಲೂಕು ಆಗ್ಬೇಕಂತ ಹೇಳಿ. ಇದೇನು ಮಾಡ್ತಾ ಇದ್ದಾರೆ, ಹೋರಾಟ ಮಾಡಿದ ನಂತರ ಅದೇ ರೀತಿ ಹೋರಾಟ ಮಾಡಿ ಮನವಿ ಕೊಡೋದು ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಪ್ರೊಸೆಸಿಂಗ್ ಮಾಡಬೇಕು. ಯಾಕಂದ್ರೆ ನಾವು ಮನವಿ ಇವತ್ತು ಕೊಟ್ಟ ತಕ್ಷಣ ಮತ್ತೆ ಮುಂದಿನ ಅಧಿವೇಶನದಲ್ಲಿ ಈಗ ಜಿಲ್ಲೆ ಬಂದಿದ್ದಾರೆ ಬೆಳಗಾವ, ನಾವು ಮಾತಾಡೋದು ಸರಿಯಲ್ಲ. ಇವತ್ತಿನವರೆಗೂ ಏನು ಹೋರಾಟ ಸಮಿತಿ ಮಾಡಿದ್ದಾರೆ ಅದಕ್ಕೆ ನಾನು ಕೃತಜ್ಞತೆ ಧನ್ಯವಾದ ಸಲ್ಲಿಸುತ್ತೇನೆ. ಯಾಕಂದ್ರೆ ದೊಡ್ಡ ಹೋರಾಟ ಕುರ್ಚಿಯಲ್ಲಿ ಈಗ ಅಧ್ಯಕ್ಷ ಹೇಳಿದ್ದಾರೆ, ಮೌಲಾನ ಹೇಳಿದ್ರು, ಬಹಳ ಒಳ್ಳೆ ರೀತಿ ನಮ್ಮಲ್ಲಿ ಸವಲತ್ತುಗಳಿದಾವೆ. ಎಲ್ಲ ಸೌಲಭ್ಯಗಳು ತಾಲೂಕು ಆಗ್ಲಿಕ್ಕೆ
ಏನೋ ಒಂದು ತೊಂದರೆ ಇಲ್ದಂಗೆ ತಾಲೂಕು ಅವ್ರು ಮಾಡ್ಬೋದು. ಯಾಕಂದ್ರೆ ನಾವು ಯಾವಾಗ ಮಾಡ್ಬೋದು ಅದೇ ಹೇಳ್ತೀನಿ. ನಾವು ಪೇಪರ್ಸ್ ನಲ್ಲಿ ಎಲ್ಲಿಂದ ಕರೆಕ್ಟ್ ಇವತ್ತು ಮನೆ ಕೊಟ್ಟರೆ ನಾ ಮನೆ ಕೊಡ್ತೀವಿ, ಮನೆ ಕೊಡೋದು ಬೇಡ, ಅದಕ್ಕೊಂದು ಹೋರಾಟ ಸಮಿತಿ ರಚನೆ ಮಾಡ್ರಿ, ಯಾರಾದ್ರೂ ಹಿರಿಯರು ಪಾಲ್ಗೊಂಡ್ರಿ, ಒಬ್ರು ಯಾರು ಹಿರಿಯರು ವಕೀಲರು ಇರ್ತಾರೆ, ಸಜೆಷನ್ ತಗೊಂಡು ಡೇ ಟು ಡೇ ಒಂದ್ ವೀಕ್ಲಿ ಆದ್ರೂ ಒಂದಾದ್ರೂ ರಿವ್ಯೂ ಮೀಟಿಂಗ್ ಮಾಡ್ಕೊಂಡು ಅದ್ರ ಬಗ್ಗೆ ಏನ್ ನಡೀತಾ ಇದೆ, ಏನ್ ಮಾಡ್ಬೇಕಂತ ಮಾಡಿದ್ರೆ ಇನ್ನೂವರೆಗೂ ತಾಲೂಕು ಆಗ್ತಾ ಇತ್ತು. ನನ್ನ ಅನಿಸಿಕೆ ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ಈ ಏನು ಅಧಿವೇಶನದಲ್ಲಿ ಬಂದಿದ್ದಾರೆ ಎಲ್ಲರೂ, ಮಾನ್ಯ ಸಚಿವರು ಬಂದಿದ್ದಾರೆ, CM ಸಾಹೇಬರು ಬಂದಿದ್ದಾರೆ. ಈಗ ಇದರಲ್ಲಿ ಈ ಕುರ್ಚಿ ಹೋರಾಟ ಸಮಿತಿಯ ಬಗ್ಗೆ, ಕುರ್ಚಿ ತಾಲೂಕು ಆಗ್ಲಿಕ್ಕೆ ಬಗ್ಗೆ ಜನಪ್ರಿಯ ಶಾಸಕರಿದ್ದಾರೆ, ಅವರು ಕೂಡ ಈ ಸದನದಲ್ಲಿ ಧ್ವನಿ ಎತ್ತಬೇಕು. ಹಾಗೆ ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಅವರು ಇದ್ದಾರೆ, ಅವರು ಕೂಡ ನಾವು ಪ್ರಸಂಗ ಬಿದ್ದಾಗ ನಾನ್ ಪಾರ್ಟಿಕಲ್ ಆಗಿ ಕುರ್ಚಿ ಬಗ್ಗೆ ನಾವು ಎಲ್ಲಿ ಬೇಕಾಗಿ ಬರಾಕಿದ್ದೀವಿ, ಎಲ್ಲರೂ ಒಂದಾಗಿ ತಾಲೂಕು ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಶ್ರಮಿಸಬೇಕು. ಈ ಹಿಂದೆ ಏನು ಶ್ರಮಿಸಿದ್ದಾರೆ ಎಲ್ಲ ಹಿರಿಯರಿಗೆ ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಕೂಡ ಕುರ್ಚಿ ತಾಲೂಕು ಆಗ್ಲಿಕ್ಕೆ ಎಲ್ಲರೂ ಹೋರಾಡೋಣ. ನಾವೀಗ ನಮ್ದು ವಯಸ್ಸಾದ 40, ಮುಂದಿನ ನಮ್ಮ ಹುಡುಗರಿಗೂ ಸಹಿತ ಆದ್ರೂ ತಾಲೂಕ ಬರ್ಲಿ ಅಂತ ನಾವು ಆಶಿಸ್ತೇವೆ. ಯಾಕಂದ್ರೆ ನಮ್ಮ ಜೀವನ ಹೋಯ್ತು ಇದರಲ್ಲಿ ಕುರ್ಚಿ ಅಂತ. ನೆಕ್ಸ್ಟ್ ಫ್ಯೂಚರ್ ನಮ್ಮ ಹುಡುಗರಿಗೆ ನೋಡ್ರಿ, ಸಣ್ಣ ಸಣ್ಣ ಮಕ್ಕಳು